ನನ್ನ ಹೆಸರು ಗಾಯತ್ರಿ ಅಂತೇಳಿ. ಇಲ್ಲಿಂದ 25 ಕಿಲೋಮೀಟ್ರ್ ನಂಜನಗೂಡು. ಅಲ್ಲಿಂದ ಬಂದರೆ ಇವಳು ನನ್ನ ಮಗಳು ಮಾನಸಿ, ಮೈಸೂರು ಡಿಸ್ಟ್ರಿಕ್ಟ್ ನಂಜನಗೂಡು. ಇವಳು ಇವಾಗ 17 ವರ್ಷ ಫಸ್ಟ್ PUC ಓದ್ತಾ ಇದ್ದಾಳೆ. ಇವಳು 4 ವರ್ಷ ಇದ್ದಾಗ ಬ್ಲಡ್ ಕ್ಯಾನ್ಸರ್, ಇವಳಿಗೆ ALL ಅಕ್ಯೂಟ್ ಲ್ಯೂಕೇಮಿಯಾ. ಅವಳು 4 ವರ್ಷ ಇದ್ದಾಗ ಅಷ್ಟು ಚಿಕ್ಕ ಮಗುಗೆ ಬ್ಲಡ್ ಕ್ಯಾನ್ಸರ್. ಜ್ವರ ಬಂತು. ನಾವಾಗ ಮೈಸೂರಲ್ಲೇ ಇದ್ವಿ, ನಾನು ಓದ್ತಾ ಇದ್ದಿಲ್ಲ ಮೈಸೂರಲ್ಲಿ. ಬ್ಲಡ್ ಟೆಸ್ಟ್ ಮಾಡಿಸುವಾಗ ಲ್ಯಾಬಲ್ಲಿ ರಿಪೋರ್ಟ್ ಬಂತು ಇವಳಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ ಅಂತೇಳಿ. ನಾವು ಬೆಂಗಳೂರು ಪೈ ಹಾಸ್ಪಿಟಲಲ್ಲಿ ಹೋಗಿ ಅಡ್ಮಿಟ್ ಆದ್ವಿ. 2011ನೇ ಇಸ್ವಿನಲ್ಲಿ ಅವಳಿಗೆ 4 ವರ್ಷ ಆವಾಗ ಹೋಗಿ ಅಡ್ಮಿಟ್ ಆದ್ವಿ. 1 ವರ್ಷ ಫುಲ್ಲು ಟ್ರೀಟ್ಮೆಂಟ್ ತಗೊಂಡ್ವಿ. ಆದರೆ ಅವಳಿಗೆ ಬಾಡಿನಲ್ಲಿ ಪ್ಲೇಟ್ಲೆಟು, ಅದು ನಾರ್ಮಲ್ ಆರೋಗ್ಯವಂತ ಮನುಷ್ಯನಿಗೆ 1.5 ಲಕ್ಷದಿಂದ 4.5 ಲಕ್ಷ ಇರಬೇಕು. ಆದರೆ ಇವಳಿಗಿದ್ದು ಬರೀ 1,000. ಡಾಕ್ಟ್ರ್ ಹೇಳಿದರು 1,000 ಇದೆ. ಕಿಡ್ನಿ, ಲಿವರ್, ಲಂಗ್ಸ್ ಏನು ವರ್ಕ್ ಮಾಡಲ್ಲ, ಏನಾದರೂ ಆಗ್ಬೋದು, 64% ಗ್ಯಾರಂಟಿ ಅಷ್ಟೇ ಅಂತೇಳಿ ಬರ್ಕೊಟ್ಟಿದ್ರು ಡಾಕ್ಟ್ರು. ಆಮೇಲೆ ನನ್ನ ಹಸ್ಬೆಂಡ್ ಹತ್ರ ಪ್ರತಿಯೊಂದು ಸಾರಿನೂ ನಾವು 1 ವರ್ಷದಲ್ಲಿ ಪ್ರತಿ ಸಾರಿನೂ ಕರೆದು ರಿಪೋರ್ಟಿಗೆ ಸೈನ್ ಹಾಕ್ಸ್ಕೊಳ್ಳೋರು. ಗ್ಯಾರಂಟಿ ಇಲ್ಲ, ನಾವು ಗ್ಯಾರಂಟಿ ಹೇಳೋದಿಲ್ಲ. ಮಗು ಫುಲ್ ಕ್ರಿಟಿಕಲ್ ಕಂಡೀಷನಲ್ಲಿದೆ, ಅದು 4th ಸ್ಟೇಜಲ್ಲಿದೆ, ಬದುಕೋದು ನಾವು ಗ್ಯಾರಂಟಿ ಹೇಳೋದಕ್ಕಾಗಲ್ಲ ಅಂತೇಳಿ ನಾವು ಅವಳಿಗೆ ಕಿಮೋಥೆರಪಿ, ರೇಡಿಯೋಥೆರಪಿ, ಬೋನ್ ಮೇರನ್ನು ಅವಳಿಗೆ ಒಂದು 20 ಸಾರಿ ಮಾಡಿದರೆ, ತಿಂಗಳಿಗೆ 1 ಸರಿ. ಆಮೇಲೆ ಮೇಂಟೆನೆನ್ಸ್ 2 ವರ್ಷ ಅಂತ ಹೋಗಿ ಬರ್ತಾಯಿದ್ವಿ. ಅವಳ ಮೂಳೆನ, ಬೋನ್ನ ಒಂದು ರಿಫಿಲ್ ಥರ ಇರುತ್ತೆ ನೀಡಲು, ಅಷ್ಟು ದೊಡ್ಡದು. ಅದನ್ನು ಪ್ರತಿ ಸಾರಿ ಮುರಿದು ಬ್ಲಡ್ ಟೆಸ್ಟಿಗೆ ಕಳಿಸ್ತಾಯಿದ್ರು. ಆದರೆ ಬ್ಲಡ್ ನಾರ್ಮಲ್ ಬರ್ತಾ ಇರಲಿಲ್ಲ, ಪ್ಲೇಟ್ಲೆಟ್ ಬರ್ತಾ ಇರಲಿಲ್ಲ, ಅಷ್ಟು ಲೋ ಇತ್ತು. 180 ಪ್ಯಾಕ್ ಪ್ಲೇಟ್ಲೆಟ್ ಹಾಕ್ಸಿದ್ದೀವಿ, ಆದರೂ ಅದು ನಾರ್ಮಲ್ ಬರ್ತಿರಲಿಲ್ಲ. ಆಮೇಲೆ ಪ್ಯೂರ್ ತೆಗಿಬೇಕು ಅಂತೇಳಿ ಒಬ್ಬ ಜೆಂಟ್ಸನ್ನ ಕರ್ಕೊಬಂದು ಅವ್ರ ಬಾಡಿನಲ್ಲಿ ಬ್ಲಡ್ ತೆಗೆದು ಅದನ್ನ ಪ್ಯೂರ್ ಪ್ಲೇಟ್ಲೆಟ್ ಹಾಕ್ಸಿದ್ರು, ಆದರೂ ಬರಲಿಲ್ಲ. ಆವಾಗ ನಮಗೆ ನಂಬಿಕೆ ಒಂದೇ, ಯೇಸು ಸ್ವಾಮಿನೊಳಗೆ ಜೀವ ಕೊಡಬೇಕು, ಯೇಸುವೆ ಇಂಥ ಪರಿಸ್ಥಿತಿಲಿ ಸ್ವಾಮಿ ನೀವೇ ಜೀವ ಕೊಡಬೇಕು ಅಂತೇಳಿ ನಾವು ಅವಾಗ ಜೀಸಸ್ ಕಲ್ಸ್ ಚೆನ್ನೈ ಮತ್ತು ಬೆಂಗಳೂರಲ್ಲಿ ಇದನ್ನು ಜೀಸಸ್ ಕಲ್ಸ್ ಪ್ರೇಯರ್ ಟವರ್, ಪ್ರೆಷರ್ ಟೌನಲ್ಲಿ ಅಲ್ಲಿ ನಾವು ಪ್ರತಿ ದಿವಸ, ನಮ್ಮ ಅಕ್ಕ ಲಾಯರ್ ಅವಳು ಕೆಲಸಕ್ಕೆ ಹೋಗೋಕ್ಕಿಂತ ಫಸ್ಟು ಪ್ರತಿ ದಿವಸ ನಾವು ಪ್ರೇಯರ್ ಅಷ್ಟೇ. ಡಾಕ್ಟ್ರ್ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಹೆಚ್ಚಾಗಿ ನಾವು ಪ್ರೇಯರೇ ಮಾಡ್ತಾ ಇದ್ದಿದ್ದು. ಪ್ರತಿಯೊಂದು ಸಾರಿ ಅವಳಿಗೆ ಕಿಮೋಥೆರಪಿ ಮಾಡುವಾಗ, ಬೋನ್ ಮೇರ ಮಾಡುವಾಗ ಎಲ್ಲ ಮೆಡಿಸನ್ನಲ್ಲೂ ಡಾಕ್ಟ್ರ್ ಬದುಕಲ್ಲ ಅಂತ ಹೇಳಿದ್ರು. ಆದರೆ ಒಂದು ಗ್ಯಾರಂಟಿ, ಏಸಪ್ಪ ನೀವು ಖಂಡಿತ ಜೀವ ಕೊಡ್ತೀರ, ಅವಳಿಗೆ ಮಗು ಬದುಕಲ್ಲ ಅಂತ ಹೇಳ್ತಿದ್ದೆ. ಇವಳೊಬ್ಬಳೇ ಇರೋದು ಸ್ವಾಮಿ, ನೀವು ಜೀವ ಕೊಡಬೇಕು ಅಂತೇಳಿ ನಾನು ಪ್ರೇಯರ್ ಮಾಡ್ತಾಯಿದ್ದೆ. ಅಂಥ ಟೈಮಲ್ಲಿ ನಮಗೆ ಪ್ರೇಯರ್ ಟವರಲ್ಲಿ ಹೇಳಿದರು, ಒಂದು ಪಾಲ್ ಅಂಕಲು ಡೈರೆಕ್ಟಾಗಿ ಪ್ರೇಯರ್ ಮಾಡ್ತಾರಲ್ಲ, ಒಂದು TV ಪ್ರೋಗ್ರಾಮ್ ಸ್ಪಾನ್ಸರ್ ಮಾಡಿ ಅಂತ. 2011ನೇ ಇಸ್ವಿಯಲ್ಲಿ ಒಂದು TV ಪ್ರೋಗ್ರಾಮ್ ಸ್ಪಾನ್ಸರ್ ಮಾಡಿದ್ವಿ ನಾವು. ಅದರಲ್ಲಿ ಪಾಲ್ ಅಂಕಲು ಕೀರ್ತನೆ 107:20 ವಾಕ್ಯ, ದೂತನೇ ಮತ್ತು ತನ್ನ ವಾಕ್ಯವನ್ನು ಕಳಿಸಿ ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಅಂತೇಳಿ. Dearly beloved sister N.D. Gayatri from Hassan, Karnataka, thank you for your thank offering. ಹಾಸನದಿಂದ ಪ್ರಿಯ ಸಹೋದರಿ ND ಗಾಯತ್ರಿ, ನಿಮ್ಮ ಕೃತಜ್ಞತಾ ಕಾಣಿಕೆಗೆ ಧನ್ಯವಾದ. May God bless you abundantly according to Psalm 107 and verse 20. ಕೀರ್ತನೆ 107:20 ಪ್ರಕಾರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತನ್ನ ವಾಕ್ಯವನ್ನು ಕಲಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. Father, I command Mansi to be healed in Jesus' name. ತಂದೆ, ನಾನು ಮಾನಸಿಯನ್ನು ಯೇಸುವಿನ ನಾಮದಲ್ಲಿ ಗುಣಹೊಂದುವಂತೆ ಅಪ್ಪಣೆ ಕೊಡುತ್ತೇನೆ. Let your Holy Spirit flow into her body. ನಿನ್ನ ಪವಿತ್ರಾತ್ಮ ಆಕೆಯ ದೇಹದೊಳಗೆ ಪ್ರವೇಶಿಸಲಿ. And let her be completely healed by your mighty power. ಆಕೆ ನಿನ್ನ ಬಲದಿಂದ ಪರಿಪೂರ್ಣವಾಗಿ ಗುಣಹೊಂದಲಿ. Let her live in Jesus' name. ಆಕೆ ಯೇಸುವಿನ ನಾಮದಲ್ಲಿ ಜೀವಿಸಲಿ. ಆವತ್ತಿನಿಂದ ಅವಳಿಗೆ ನಮಗೆ ನಂಬಿಕೆ, ಏಸಪ್ಪ ಪಾಲ್ ಅಂಕಲ್ ಮೂಲಕ ಮಾತಾಡಿದ್ರೆ ಅವಳಿಗೆ ಜೀವ ಕೊಡ್ತಾರೆ ಅಂತೇಳಿ. ಆವತ್ತಿನಿಂದ 2011ರಿಂದ ಅವಳು ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಳು. ಪಾಲಂಕಲ್ ಪ್ರೇಯರ್ ಮಾಡಿದ್ರೆ ಅವಳು ಸಂಪೂರ್ಣ ಗುಣ ಆಗ್ತಾ ಬಂದಳು, ಫುಲ್ ಕ್ಯೂರ್ ಆಗ್ತಾ ಬಂದಳು. ಡಾಕ್ಟ್ರು ಇದೇನು ಬದುಕಲ್ಲ ಅಂತ ಹೇಳಿದ ಮಗು ಇವತ್ತು ಇಷ್ಟು ಚೆನ್ನಾಗಿದೆಯಲ್ಲ ಮೇಡಮ್ ಅಂತೆಲ್ಲ ಅಂತಿದ್ರು. ಹೌದು ಅಂದ್ಕೊಂಡು ಪ್ರೇಯರಲ್ಲೇ ನಾವು ಇದ್ದಿದ್ದು. ಆಮೇಲೆ 2015ರಲ್ಲಿ ಇವಳು ಫುಲ್ ವಾಸಿ ಆದ್ಲಲ್ಲ. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಮಾನಸಿ. ನಾನು ಯಂಗ್ ಪಾರ್ಟ್ನರ್ ಆಗಿದ್ದೀನಿ ಜೀಸಸ್ ಕಾಲ್ಸಲ್ಲಿ. ಏಸಪ್ಪ ನನಗೆ ಇವತ್ತು ಜೀವಂತ ಆಗಿರೋಕ್ಕೆ ನನಗೆ ಜೀವ ಕೊಟ್ಟಿದ್ದಾರೆ, ಮತ್ತು ನನ್ನ ಜೀವನ ಪೂರ್ತಿ ನಾನು ಏಸಪ್ಪನಿಗೆ ಋಣಿಯಾಗಿರ್ತೀನಿ. ನಾವು ಬ್ಲಡ್ ಕ್ಯಾನ್ಸರ್ ಆಗಿದ್ದು ಮಗು 1,000 ಅಷ್ಟೇ ಪ್ಲೇಟ್ಲೆಟ್ ಇದ್ದಿದ್ದು. ಇವಾಗ ಅವಳಿಗೆ 2.5 ಲಕ್ಷಕ್ಕಿಂತ ಹೆಚ್ಚು ಪ್ಲೇಟ್ಲೆಟ್ ಇದೆ. ಬಾಡಿನಲ್ಲಿ ಯಾವ ಸಿಮ್ಟಮ್ಸ್ ಇಲ್ಲ, ಫುಲ್ ಹೆಲ್ದಿಯಾಗಿದ್ದಾಳೆ. 25 ಕಿಲೋಮೀಟ್ರ್ ಮೈಸೂರಿಂದ ನಂಜನಗೂಡು 2 ಬಸ್ ಹತ್ತಿ ಇಳಿದು ಕಾಲೇಜಿಗೆ ಹೋಗಿ ಬರ್ತಾಳೆ.
ಅವಳು ಹೋದ ಎಲ್ಲ ಕಡೆ ದೇವ್ರು ಇರ್ತಾರೆ. ನಮ್ಮ ನಂಬಿಕೆ, ನಮ್ಮ ಹೆಮ್ಮೆ ಎಲ್ಲ ಜೀಸಸ್ ಕಲ್ಸೆ. ನನಗೆ ಪಾಲ್ ಅಂಕಲು, ಸ್ಯಾಮ್ ಬ್ರದರ್ ಅಂದರೆ ತುಂಬ ಇಷ್ಟ. ಪ್ರೇಯರ್ ಒಂದು ದಿವಸನೂ ಬಿಡೋನಲ್ಲ, ನಾನು ಅವ್ರದ್ದೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ತೀನಿ. ದೇವರು ಹೊಸ ಜೀವ, ಹೊಸ ಬ್ಲಡ್, ಹೊಸ ಪ್ಲೇಟ್ಲೆಟ್, ಹೊಸ ಬದುಕು ಎಲ್ಲವನ್ನು ಹೊಸದಾಗಿ ಕೊಟ್ಟಿದ್ದಾರೆ. ಮಗಳು ಆರೋಗ್ಯವಾಗಿ ನಿಮ್ಮ ಮುಂದೆ ನಗ್ತಾ ನಿಂತಿದ್ದಾಳೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀಸಸ್ ಕಲ್ಸೋ ಪಾಲ್ ಅಂಕಲ್ ಫ್ಯಾಮಿಲಿಗೆ ನಾನು ವಿಶೇಷವಾಗಿ ಕೃತಜ್ಞತೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೀನಿ. ದೇವರಿಗೆ ಸ್ತೋತ್ರವಾಗಿ.